ಸಂಕಷ್ಟದಲ್ಲಿರುವ ದಾಸನಿಗೆ ಮತ್ತೆ ಮೇಲಿಂದ ಮೇಲೆ ಸಂಕಷ್ಟ. ಜೈಲಿನಲ್ಲಿರೋ ದರ್ಶನ್ಗೆ ಕೋರ್ಟ್ಗೆ ಹಾಜರಾಗಲೇಬೇಕು. ಜೈಲಿಂದ ಹೊರಬಂದು ಬೆಂಗಳೂರು ನೋಡ್ತಾರಾ ದಾಸ? ಈಗ ನವೆಂಬರ್ 3ನೇ ತಾರೀಕಿಗೆ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಆಗಬೇಕು. ಆರೋಪಿ ದರ್ಶನ್ಗೆ ಈಗ ಚಾರ್ಜ್ ಫ್ರೇಮ್ನ ಟೆನ್ಷನ್ ಶುರುವಾಗಿದೆ. ನವೆಂಬರ್ 3ನೇ ತಾರೀಕಿನಂದು ಆರೋಪಿಗಳ ಎದುರೇ ಚಾರ್ಜ್ ಫ್ರೇಮ್ ರೆಡಿ ಆಗುತ್ತೆ. ಇವತ್ತು ಜೈಲಿನಲ್ಲಿ ದರ್ಶನ್ನ ಲಾಯರ್ಸ್ಗಳು ಭೇಟಿ ಆಗ್ತಾರೆ. ದರ್ಶನ್, ಪವಿತ್ರ ಮತ್ತು ಇತರೆ ಅವರ ಪರ ವಕೀಲರು ಅವರವರ ಕಕ್ಷಿದಾರರನ್ನ ಭೇಟಿ ಆಗ್ತಾರೆ. ಚಾರ್ಜ್ ಫ್ರೇಮ್ ಬಗ್ಗೆ ಸಲಹೆ ಸೂಚನೆಯನ್ನು ವಕೀಲರು ಕೊಡ್ತಾರೆ. ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಏನು ಎತ್ತ ಅಂತ. ಓಕೆ, ಒಂದಾದ್ಮೇಲೆ ಒಂದು ಸಂಕಷ್ಟ. ರೇಣುಕಾ ಸ್ವಾಮಿಯ ಮರ್ಡರ್ ಏನಿದೆ, ಇವರೆಲ್ಲರಿಗೂ ರೇಣುಕಾ ಸ್ವಾಮಿ ಗ್ರಹಣ ಆಗ್ಬಿಟ್ರು. ಎಂತೆಂಥವ್ರಿಗೂ ಬಗ್ಗಿರಲಿಲ್ಲ. ರೇಣುಕಾ ಸ್ವಾಮಿಯ ಒಂದು ಮರ್ಡರ್ ಕೇಸ್ ಈಗ ದರ್ಶನ್ ಸೇರಿದಂತೆ ಅವರ ಜೊತೆಯಲ್ಲಿರೋರೆಲ್ಲರೂ ಹಿಂಡಿಪ್ಪೆ ಮಾಡ್ತಾ ಇದೆ. ಅನುಮಾನವೇ ಇಲ್ಲ ಇದರಲ್ಲಿ. ಈಗ ಚಾರ್ಜ್ ಫ್ರೇಮ್ ರೆಡಿ ಆಗಬೇಕು. ಹಾಗಾಗಿ ಅವರ ಪರ ವಕೀಲರು ಇವತ್ತು ಬಂದು ಅವರವರ ಕಕ್ಷಿದಾರರನ್ನು ಭೇಟಿ ಆಗ್ತಾರೆ. ಏನು ಮಾತಾಡಬೇಕು, ಏನು ಕೇಳ್ತಾರೆ, ಹೇಗಿರುತ್ತೆ, ನಿಮ್ಮ ಉತ್ತರ ಅಥವಾ ಪ್ರತಿಕ್ರಿಯೆ ಹೇಗಿರಬೇಕು, ಇವೆಲ್ಲವೂ ಕೂಡ ಇವತ್ತು ಅವರ ಲಾಯರ್ಸ್ಗಳು ಪಾಠ ಮಾಡ್ತಾರೆ. ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು, ನಿಮ್ಮ ಮೇಲೆ ಕೊಲೆ ಮತ್ತು ಕಿಡ್ನಾಪ್ ಆರೋಪ ಇದೆ, ಸಾಕ್ಷಿನಾಶದ ಆರೋಪ ಇದೆ, ಚಾರ್ಜ್ ಶೀಟ್ನಲ್ಲಿರುವ ಸೆಕ್ಷನ್ಗಳನ್ನು ನ್ಯಾಯಾಧೀಶರು ಓದಿ ಹೇಳ್ತಾರೆ. ಆಗ ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳಬೇಕಂತೆ. ಓಕೆ, ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳಬೇಕು ಅಂತ ಸೂಚನೆ ಕೊಡಬಹುದು. ತಪ್ಪೊಪ್ಕೊಳ್ತೀರಾ ಅಂತ ಕೇಳಿದಾಗ ನೀವು ನಿರಾಕರಿಸಬೇಕು. ಹ್ಞೂ ಸ್ವಾಮಿ ಒಪ್ಕೊಳ್ತೀನಿ ಅಂತ ಒಂದೇ ಸಲ ಮಂಡಿ ಊರಕ್ಕೆ ಹೋಗ್ಬೇಡಿ. ಒಂದು ವೇಳೆ ಒಪ್ಕೊಬಿಟ್ರೆ ಶಿಕ್ಷೆಯನ್ನು ಆ ಕ್ಷಣವೇ ಪ್ರಕಟ ಮಾಡುವ ಸಾಧ್ಯತೆ ಇರುತ್ತೆ. ಆತುರ ಪಡದೆ ತಾಳ್ಮೆಯಿಂದ ಪ್ರತಿಕ್ರಿಯೆ ಕೊಡಬೇಕು, ನಾಜೂಕಿಂದ ಪ್ರತಿಕ್ರಿಯೆ ಕೊಡಬೇಕು. ಹೀಗಂತ ವಕೀಲರು ಸೂಚನೆ ಕೊಡುವ ಸಾಧ್ಯತೆ ಇದೆ. ನಾವು ಬೇಸಿಕ್ ಹೇಳಿದ್ದು.